ಹಾಯ್ ಎವ್ರಿವನ್, ಹೇಗಿದ್ರೆ ಆರಾಮದ್ರಿ? ನಾನು ಆರಾಮದೀನಿ ಫ್ರೆಂಡ್ಸ್. ನೀವು ಆರಾಮದಿರಿ ಅಂತ ಹೇಳಿ ನಾನು ಅನ್ಕೊತೀನಿ ರೀ. ಅಶ್ಫಾಕ್ನ ಸೇಮ್ ಫ್ಯಾಮಿಲಿ ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಈಗ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇದ್ರದ್ದು ಇವತ್ತು ಏನು ವಿಶೇಷತೆ ಇದೆ ನಮ್ಮ ಬ್ಲಾಗ್ನಲ್ಲಿ ಅಂಥೇಳಿ ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಈಗ ನೋಡಿರಿ ಫ್ರೆಂಡ್ಸ್, ನಾವು ಎಲ್ಲಿ ಹೋಗ್ತಾ ಇದ್ವಿ ಅಂದರೆ ನಾವು ಹೋಗ್ತಾ ಇದ್ವಿ ಹೊಸಪೇಟೆಗೆ ರೀ. ಇದಕ್ಕಿದ್ದಾಗ ಒಮ್ಮಕ್ಕಳೇ ನಾನು ಬಿಜಾಪುರದಿಂದ ಕುಷ್ಟೀಗೆ ಬಂದೆ. ಮತ್ತು ಬಂದಿಂದ ನಾವು ಈಗ ಹೊಸಪೇಟೆಗೆ ಹೋಗ್ತಾ ಇದ್ವಿ. ಹೊಸಪೇಟೆಗೆ ಎದಕ್ಕೆ ಹೋಗ್ತಾ ಇದ್ವಿ ಅಂತಪ್ಪ ಅಂದರೆ ಸ್ವಲ್ಪ ನಮ್ಮ ಮಮ್ಮಿಗೆ ಆರಾಮಿದ್ದಿಲ್ಲ ರೀ. ಹಾಗಾಗಿ ನಾವು ತೋರ್ಸಕ್ಕಂತೇಳಿ ಹೊಂಟೀವಿ. ನಾ ಹೇಳಿದ್ದೆ ಮೊನ್ನೆ ಬ್ಲಾಗ್ನಲ್ಲಿ, ನಮ್ಗೆ ಭಾಳ ಕಷ್ಟ ಬಂದಿತ್ತು, ಅದು ದೇವ್ರು ನಮ್ಗೆ ಪರಿಹಾರ ಮಾಡ್ಯಾರ ಅಂತ ಹೇಳಿ. ಹಾಗಾಗಿ ಆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ನಾ ಕಡಿಮೆ ರೀ ಫ್ರೆಂಡ್ಸ್. ಹಾಗಾಗಿ ನಾನು ಅದು ಕ್ಲಿಪ್ ತೊಗೊಂಡಿದ್ದು ಹಾಕಿದ್ದಿಲ್ಲ. ನಾನು ಇವತ್ತು ಹಾಕ್ತಾಯಿದ್ದೀನಿ. ಭಾಳ ಒಂಥರ ಮನ್ಸಿಗೆ ಬೇಜಾರಾಗಿಬಿಟ್ಟಿತ್ತು ನಂಗೆ. ನೋಡಿರಿ ಫ್ರೆಂಡ್ಸ್, ಈ ಬ್ಲಾಗ್ ಮನೇನ ಬರಬೇಕಿತ್ತು, ಸ್ವಲ್ಪ ಲೇಟಾಗಿ ಬಂದೈತೆ ರೀ ಫ್ರೆಂಡ್ಸ್, ಸಾರಿ. ಈಗ ನೋಡಿರಿ ಫ್ರೆಂಡ್ಸ್, ನಾವು ಹೊಸಪೇಟೆಗೆ ಬಂದೀವಿ ನೋಡಿರಿ. ಈಗ ಹೊಸಪೇಟ್ನಾಗ ಬಂದು ನಾನು ಇದು ಹೊಸಪೇಟೆ ವ್ಯೂ ರೀ ಎಲ್ಲ ನಾನು ತೋರ್ಸಕತ್ತೀನಿ ನಿಮ್ಗೆ. ನೋಡಿರಿ ಫ್ರೆಂಡ್ಸ್, ಯಾರು ನೋಡಿಲ್ಲ ಅವರು ನೋಡಿ ಖುಷಿ ಪಡ್ರಿ. ಮತ್ತು ನಾವು ದಾರ್ಯಾಗ ಹೋಗ್ತಾ ಇದ್ವಿ, ತೊಗೊಂಡೀನಿ. ಸ್ವಲ್ಪ ಇದು ದೇವಸ್ಥಾನ ಇದೆ ರೀ, ಅದು ಅಷ್ಟು ನನಗೆ ಹೆಸರು ಗೊತ್ತಿಲ್ಲ. ಬಟ್ ಭಾಳ ಮಸ್ತ್ ದೇವಸ್ಥಾನ, ಭಾಳ ಜನ ಬರ್ತಾರೆ ರೀ ಇಲ್ಲೇ. ಈಗ ನೋಡಿರಿ ಫ್ರೆಂಡ್ಸು, ಇದು ಎಲ್ಲ ಕಲ್ಯಾಣ ಮಂಟಪ ಮತ್ತು ಎಲ್ಲ ದೊಡ್ಡ ದೊಡ್ಡ ಶಾಪ್ಸ್ ಇದಾವೆ ರೀ. ಮತ್ತು ಇಲ್ಲೇ ಈಗ ನೋಡಿರಿ ಫ್ರೆಂಡ್ಸ್, ಈಗ ನಾವು ಹೋಗಿಂದ ಮತ್ತು ನಾವು ಎಲ್ಲಿ ಹೋಗ್ತೀವಿ ಅಂತ ಹೇಳಿ ನಿಮಗೆಲ್ಲ ಇವತ್ತು ಡೀಟೇಲಾಗಿ ತೋರಿಸ್ಕೊಡ್ತೀನಿ ರೀ. ನನಗಂತೂ ಇವತ್ತು ರಾತ್ರಿಗೆ ಬಂದುಬಿಟ್ಟಿರ್ತೀವಿ ನಾವು. 1 ಗಂಟೆಗೆ 2 ಗಂಟೆಗೆ ವಾಪಸ್ ಬಂದೀವಿ ರೀ ಫ್ರೆಂಡ್ಸ್. ಈಗ ನೋಡಿರಿ ನಾವು ಹಾಸ್ಪಿಟ್ಲ್ಗೆ ಎಂಟ್ರಿ ಆಗಿವ್ರಿ. ಈಗ ಒಳಗೆ ಹೋಗೋದ್ರಿ ಫ್ರೆಂಡ್ಸ್. ಹೋಗಿ ಸ್ವಲ್ಪ ಹಾಸ್ಪಿಟಲ್ನಾಗೆಲ್ಲ ತೋರಿಸ್ಕೊಂಡು ಹೋಗೋದ್ರಿ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಏನೋ ಫಂಕ್ಷನ್ ಏನಿತ್ತೇನ್ರಿ ಅವತ್ತು, ನನಗೂ ಅಷ್ಟು ನೋಡಿಲ್ಲ ನಾನು. ಈಗ ಎಲ್ಲರೂ ನೋಡಿ ಫ್ರೆಂಡ್ಸ್ ನಿಂತ್ಕೊಂಡಾರ ಮತ್ತು ಡ್ಯಾನ್ಸ್ ಮಾಡಕತ್ತಾರೆ. ಎಲ್ಲರೂ ಭಾಳ ಖುಷಿಯಾಗಿದ್ದಾರೆ. ಅದು ಏನು ಅನ್ನೋದೇ ನಂಗೆ ಗೊತ್ತಾಗ್ಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಈಗ ನೋಡಿರಿ ನಾವು ಒಳಗಡೆ ಎಂಟ್ರಿ ಕೊಟ್ಟಿವಿ, ಈಗ ಎಂಟ್ರಿ ಆಗಿವಿ, ಸಾರಿ. ಈಗ ನೋಡಿರಿ ಫ್ರೆಂಡ್ಸ್, ಇದು ದ್ರಾಕ್ಷಿ ರೀ, ಇದು ಒಣ ದ್ರಾಕ್ಷಿ ಎಲ್ಲ ನಿಂತಿದ್ದು ಇಲ್ಲಿ. ನಾನು ನೋಡ್ಬೇಕಂದ್ರೆ ನನಗೊಂಥರ ಇತ್ತು ರೀ ಮನ್ಸು. ಹಾಗಾಗಿ ನಾ ಏನೂ ತೊಗೊಂಡಿಲ್ಲ. ಈಗ ನಾವು ಸ್ವಲ್ಪ ಫ್ರೂಟ್ಸ್ ತೊಗೋಬೇಕಂತ ಹೇಳಿ ಬಂದೀವಿ ರೀ. ಹಾಸ್ಪಿಟ್ಲಿಗೆ ಹೋಗಿದ್ವಿ, ಡಾಕ್ಟ್ರ್ ಇದ್ದಿಲ್ಲ. ಹಾಗಾಗಿ ಮತ್ತು ನಮ್ಮ ಆಂಟಿಯವ್ರು ಕಾಲ್ ಮಾಡಿದರು. ಅವರು ಹಂಪಿ ಕಾಮ್ಲಾಪುರ ಅಂತ ಇದೆಯಲ್ಲ, ಅವರು ಕಾಮ್ಲಾಪುರನಾಗ ಇರ್ತಾರೆ ರೀ. ಹಾಗಾಗಿ ಅವರು ನಮ್ಗೆ ಬಂದು ಹೋಗ್ರಿ, ಮತ್ತು 6 ಗಂಟೆ ತನಕ ಅಲ್ಲಿ ಹೆಂಗೆ ಕುಂದಿರ್ತೀರಿ ಬರ್ರಿ ಅಂಥೇಳಿ ಫೋನ್ ಮಾಡಿದ್ರು ನಮ್ಗೆ. ಮತ್ತು ನಾವು ಇಲ್ಲಿ ಸ್ವಲ್ಪ ಅವ್ರಿಗೆ ಹಂಗೆ ಹೋಗ್ಬಾರ್ದು, ಫ್ರೂಟ್ಸ್ ತೊಗೋಬೇಕಂಥೇಳಿ ಈಗ ನಾವು ಫ್ರೂಟ್ಸ್ ಅಂಗಡಿಗೆ ಬಂದೀವಿ ನೋಡಿರಿ ಫ್ರೆಂಡ್ಸ್. ಇಲ್ಲೇ ಎಷ್ಟು ಥರ ಫ್ರೂಟ್ಸ್ ಇಟ್ಟಾರಿ ಅವರು. ನಮ್ಗಂತೂ ನೋಡಿ ಭಾಳ ಕಣ್ಣಿಗೆ ಭಾಳ ಖುಷಿ ಆಯ್ತು ರೀ. ಒಳ್ಳೆಯರಿದ್ದಾರೆ ರೀ ಪಾಪ. ಅವರು ಖಾಜಾ ಭಯ್ಯ ಅಂತ್ರಿ ಇವ್ರ ಹೆಸರು. ಹಾಗಾಗಿ ನೋಡಿ ಫ್ರೆಂಡ್ಸ್, ಇಲ್ಲೇ ಕರ್ಬೂಜ ಹಣ್ಣು ಮತ್ತು ಇದು ರೀ ದ್ರಾಕ್ಷಿ, ಇದು ಸ್ಟ್ರಾಬೆರಿ ಇದಾವೆ, ಮತ್ತು 2 ಥರ ಗ್ರೇಪ್ಸ್ ಇದಾವೆ ರೀ. ಇದು ಭಾಳ ಇದಾವೆ ರೀ ಫ್ರೂಟ್ಸ್ ಇಲ್ಲಿ. ಆರೆಂಜು ಮತ್ತು ಕಿವಿ ಎಲ್ಲ ಥರ, ಸೇಬು ಹಣ್ಣು, ಆ್ಯಪಲ್, ಆರೆಂಜ್ ಎಲ್ಲ ಥರ ಇದಾವೆ ನೋಡಿ ಫ್ರೆಂಡ್ಸ್. ಇವ್ರ ಹತ್ರ ಯಾರು ಹೊಸಪೇಟೆನಾಗ ಹೊಸದಾಗ ಯಾರು ತೊಗೊಂಡಿಲ್ಲ ಅಂದ್ರೆ ಇವ್ರ ಹತ್ರ ಹೋಗಿ ತೊಗೋಬೋದು ರೀ. ಮತ್ತು ರೀಸ್ನೇಬಲ್ ರೇಟನ್ನು ಕೊಟ್ಟಾರ ಪಾಪ ಅವರು. ಅಷ್ಟೇನು ನಮ್ಗೆ ಜಾಸ್ತಿ ನಂಗೆ ಅನಿಸ್ಲಿಲ್ಲ ರೀ. ಹಾಗಾಗಿ ಒಳ್ಳೆಯರಿದ್ದಾರೆ. ಎಲ್ಲರ ಹೊಸಪೇಟೆನಾಗ ನಂದು ವಿಡಿಯೋ ನೋಡ್ತಾ ಇದ್ರೆ ಅವ್ರ ಕಡೆ ಹೋಗಿ ಶಾಪಿಗೆ ತೊಗೋಬೋದು ರೀ ಫ್ರೆಂಡ್ಸ್ ನೀವು. ಈಗ ನೋಡಿ ಫ್ರೆಂಡ್ಸ್, ಮತ್ತು 1 kg ನಾವು ದ್ರಾಕ್ಷಿ ತೊಗೊಂಡಿವಿ. ಹಾಗಾಗಿ ಇದೆಲ್ಲ ತೊಗೊಂಡಿವಿ ರೀ. ಮತ್ತು ಅವರು ನಾನು ವಿಡಿಯೋ ಮಾಡ್ಕೊಂಡಿದ್ನೆಲ್ಲ, ಮಾಡ್ಕೊರಮ್ಮ ಮತ್ತು ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತಂದ್ರೆ ಹಾಗಾಗಿ ಅವ್ರದ್ದು ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೆ. ಹಾಗಾಗಿ ಇದು ನಾನು ಇದ್ರೊಳಗೆ ಹಾಕೀನಿ ರೀ ಫ್ರೆಂಡ್ಸ್. ಮತ್ತು ಅವ್ರಿಗೆ ಎಲ್ಲಿದ್ದ ಎಲ್ಲಿ ಅಂಥೇಳಿ ನಿಮ್ಗೆ ಮಾತಾಡಿಸ್ತೀನಿ ರೀ. ಅವರೆಲ್ಲ ನಿಮ್ಗೆ ಡೀಟೇಲಾಗಿ ಹೇಳ್ತಾರೆ, ನೀವು ಕೇಳ್ಕೊರಿ ಫ್ರೆಂಡ್ಸ್. ಅವ್ರಿಗೆ ಅವರೇ ಹೇಳ್ತಾರೆ. ಈಗ ನೋಡಿ ಫ್ರೆಂಡ್ಸ್, ಇದು ಕಲ್ಲಂಗಡಿ ಹಣ್ಣು ತೊಗೊಂಡಿವಿ. ಮತ್ತು ಇದು ಎಷ್ಟು ರೇಟ್ ಅಂದರೆ ಹಾಗೆಲ್ಲ ತೂಕ ಮಾಡಿ ಕೊಡ್ತೀವಿ ರೀ ಸರ್ ಅಂತಂದ್ರೆ. ಆಯ್ತು ತಗೋರಿ ಅಂದ್ರೆ ನಮ್ಮಪ್ಪ ಥರ ಫ್ರೂಟ್ಸ್ ಇದಾರೆ ಇವ್ರ ಹತ್ರ. ಹೊಸಪೇಟೆನಾಗ ಇರ್ತಾರೆ ರೀ. ಅಣ್ಣ ರೀ, ಇದು ಪ್ಲೇಸ್ ಯಾವ್ದು ರೀ? ಎಲ್ಲಿರ್ತೀರಿ? ಸಾಗೆ ಮಾರ್ಕೆಟ್. ಎಲ್ಲ ಥರ ಫ್ರೂಟ್ಸ್ ಇದಾರೆ ನಿಮ್ಮ ಹತ್ರ? ಎಲ್ಲ ಥರ ಸಿಗ್ತೈತೆ ರೀ ನಮ್ಮ ಹತ್ರ. ಲೀಚಿ ಬರುತ್ತೆ, ಆಮೇಲೆ ದಾಳಂಬ್ರಿ, ಸ್ಟ್ರಾಬೆರಿ, ಆಮೇಲೆ ಗ್ರೇಪ್ಸು, ಬ್ಲ್ಯಾಕ್ ಗ್ರೇಪ್ಸು. ನೋಡ್ರಿ ಫ್ರೆಂಡ್ಸ್, ಎಲ್ಲರೂ ಬಂದು ಈ ಥರ ಫ್ರೂಟ್ಸ್ ತಗೋರಿ. ನೀವು ಹೊಸಪೇಟೆನಾಗ ಯಾರು ನನ್ನ ಚಾನಲ್ ನೋಡಕತ್ತೀರಿ, ರೀಸನೇಬಲ್ ರೇಟ್ನಾಗ ಪ್ರೈಸ್ನಾಗ ಕೊಡ್ತಾರೆ ಇವ್ರು ಎಲ್ಲರೂ. ಮತ್ತು ಇದನ್ನು ಸಿಗ್ತಾವೆ ರೀ ಫ್ರೆಂಡ್ಸ್ ಇವ್ರ ಹತ್ರ.
ಈಗ ನೋಡಿರಿ ಫ್ರೆಂಡ್ಸ್, ಇವರು ಹೆಸರನ್ನ ಹೇಳ್ಯಾರ ಮತ್ತು ಯಾವ ಪ್ಲೇಸ್ನಲ್ಲಿ ಇವರು ಶಾಪ್ ಹಾಕಿದ್ದಾರೆ ಅಂತ ಹೇಳಿ ಅದನ್ನು ಹೇಳ್ಯಾರ್ರಿ. ಪಾಪ ಭಾಳ ಒಳ್ಳೆಯವ್ರು ರೀ ಇವ್ರು ಅಣ್ಣಾರು. ನಮಗಂತೂ ಎಲ್ಲ ರೀಸ್ನೇಬಲ್ ರೇಟ್ ಒಳಗೆ ಕೊಟ್ಟಾರ್ರಿ. ಹಣ್ಣು ಮತ್ತೆಲ್ಲ ಗ್ರೇಪ್ಸ್ ಎಲ್ಲ ನಾವು ತೊಗೊಂಡು ಈಗ ನಾವು ನೋಡಿರಿ ಫ್ರೆಂಡ್ಸ್, ಈಗ ನಾವು ಹೋಗ್ತಾಯಿದ್ವಿ. ಮತ್ತು ಈ ಹಣ್ಣು ಅಂದರೆ ನನಗೆ ಭಾಳ ಇಷ್ಟ ರೀ. ಇದಕ್ಕೆ ತಾಡ್ಮಂಜನ್ ಅಂತ ಹೇಳ್ತೀವಿ. ನನಗೆ ಸಣ್ಣಕ್ಕೆ ಇದ್ದಾಗಲಿಂದ ನನಗೆ ಅಷ್ಟು ಭಾಳ ಇಷ್ಟ ನೋಡ್ರಿ ಇದು ಹಣ್ಣು ನನಗೆ. ಇದು ನಮ್ಮೂರಾಗ ಸಿಗಂಗಿಲ್ಲ ರೀ ಫ್ರೆಂಡ್ಸ್, ಬಿಜಾಪುರ್ನಲ್ಲಿ ಸಿಗಂಗಿಲ್ಲ. ಹುಬ್ಳಿ ಮತ್ತು ಹೊಸಪೇಟೆ ಮತ್ತು ಕುಷ್ಟಗಿಯಾದಾಗ ಸಿಗುತ್ತೆ ರೀ. ಬಟ್ ನಮ್ಮೂರಾಗ ಬಿಜಾಪುರ್ನಾಗ ಇದು ಸಿಗಂಗಿಲ್ಲ ರೀ. ನಾನಂತರೂ ನೋಡೇ ಇಲ್ಲ ಮತ್ತು ಇದು ತಿಂದೇ ಇಲ್ಲ ರೀ ಬಿಜಾಪುರ್ನಾಗ. ಎದಕ್ಕೆ ಸುಮ್ಮನೆ ಹೇಳ್ಬೇಕು ರೀ. ಹಾಗಾಗಿ ನಾನು ಇದು ಹೊಸಪೇಟ್ನಾಗ ನೋಡಿ ಎಷ್ಟು ಖುಷಿ ಆಯ್ತು ರೀ. ಒಂದು 6 ತೊಗೊಂಡಿನಿ ನೋಡಿರಿ ಫ್ರೆಂಡ್ಸ್ ನಾನು ಎಲ್ಲ. ಈಗ ಮತ್ತೆ ಬೇರೆಯವ್ರಿಗೆ ಕೊಡಕತ್ತಾರ ಅವ್ರು ಕೊಟ್ಟಿಂದ ನಮ್ಗೆ ಪ್ಯಾಕ್ ಮಾಡಿ ಕೊಡ್ತಾರೆ. ನಾವು ಈಗ ಮನೆಗೆ ಹೋಗಿ ತೊಗೋಬೇಕಂದ್ರೆ ಭಾಳ ಕ್ಯಾರಿ ಬ್ಯಾಗ್ ದೊಡ್ಡದು ಬೇಕಾಗಿತ್ತು. ನಾವು ಕ್ಯಾರಿ ಬ್ಯಾಗ್ ತಂದಿಲ್ಲ, ಏನಿಲ್ಲ, ಹಂಗೆ ಬಂದುಬಿಟ್ಟಿವಿ. ಸಡನ್ಲಿ ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ವಿ. ಮತ್ತು ಇದು ನನ್ನ ಕಣ್ಣಿಗೆ ಇದು ಕಾಣಿತ್ತು. ನಾನು ಇದಕ್ಕೆ ಬಿಡಂಗಿಲ್ಲ, ಭಾಳ ಅಂದರೆ ಭಾಳ ಜೀವ ರೀ ನಾನು ಇದಕ್ಕೆ. ನಾನು ಸಣ್ಣಕ್ಕೆ ಇದ್ದಾಗ ಇದಕ್ಕೆ ಗಂಜ್ ಅಂತ ಹೇಳ್ತಿದ್ದಂತೆ. ನಮ್ಮ ಅಂಟಿ ಹೇಳಕತ್ತಿದ್ರು ಅವ್ರು ಪಾಪ. ನೀನು ಗಂಜ್ ಅಂತ ಅಂತಿದ್ದೆ ನನಗೆ ಅಂಥೇಳಿ ಎಲ್ಲರೂ ನಗಾಕತ್ತೀವ್ರಿ. ಹೌದೇನಾರ ಅಂಥೇಳಿ. ಈ ತಾಡ್ಮಂಜನ ಹೆಸ್ರು ನಾನು ಗಂಜ್ ಅಂತ ಅಂತಿದ್ನೇನ್ರಿ. ನಾನು ಇದಕ್ಕೆ ಹೇಳಕ್ಕೆ ಬರ್ತಿದ್ದಿಲ್ಲ ಅಂತ ನನಗಷ್ಟು. ಈಗ ನೋಡ್ರಿ ನಮ್ಮ ಪಪ್ಪ ಈಗ ನೋಡಿ ಫ್ರೆಂಡ್ಸ್, ನಮ್ಮ ಪಪ್ಪ ಮತ್ತು ಒಂದು ಕೊಟ್ಟರು, ಇಲ್ಲಿ ಒಂದು ತಿಂದ್ವಿ. ಮತ್ತು ನಮ್ಮ ತಮ್ಮನ ಮಗ ರೀ ಸುಫಿಯಾನಿತ, ನಾವು ನೋಡಿದ್ವಿ ಮೊನ್ನೆ ಒಂದು 2 ವಾರ ಹಿಂದೆ ನಮ್ಮ ಬ್ಲಾಗ್ನಲ್ಲಿ ಇದ್ದ ನಮ್ಮ ತಮ್ಮನ ಮಗ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ನಾವು ಫ್ರೂಟ್ಸು ಎಲ್ಲ ತೊಗೊಂಡ್ವಿ. ಈಗ ಮನೆಗೆ ಹೋಗ್ತಾಯಿದ್ವಿ. ನಾನು ಎಲ್ಲಿ ಹೋಗ್ತೀನಿ ಅಂಥೇಳಿ ಎಲ್ಲ ನಿಮ್ಗೆ ಡಿಟೇಲಾಗಿ ತೋರಿಸ್ತೀನಿ, ಫಸ್ಟೇ ಹೇಳೀನಿ. ಮತ್ತೀಗ ನಾವು ಇಲ್ಲಿ ನೋಡಿರಿ ಫ್ರೆಂಡ್ಸ್, ಗೇಟ್ ಬಿದ್ದೈತೆ, ಟ್ರೈನ್ ಬರಾಕತ್ತೈತೆ. ಸ್ವಲ್ಪ ಮಂದಿ ನಿಧಾನವಾಗಿ ಹೋಗಲ್ಲ, ನಿಂತು. ಈಗ ನೋಡ್ರಿ ಟ್ರೈನ್ ಬರ್ತೈತಿ, ಒಂದು 2-3 ಸೆಕೆಂಡ್ ಒಳಗೆ ಬರ್ತೈತಿ. ಹಾಗೆ ಹೋಗಾಕತ್ತ ನೋಡ್ರಿ ಬಗ್ಗಿ. ಇವ್ರಿಗೆ ಎಷ್ಟು ಅಡ್ವರ್ಟೈಸ್ನಾಗ ಹೇಳಿದರೆ ಮತ್ತೆಷ್ಟು ಮೆಸೇಜ್ ಕೊಟ್ರೆ ಹಂಗಾಯ್ತಾರೆ ರೀ. ಹಿಂಗೆ ಹೋಗಬಾರ್ದು, ಸ್ವಲ್ಪ ನಿಂತು ಸಮಾಧಾನವಾಗಿ 1-2 ನಿಮಿಷ ನಿಂತು ಹೋದ್ರೆ ಏನಾಗಲ್ಲ, ಜೀವಕ್ಕೆ ಅಪಾಯ ಆಗಬಾರ್ದು. ಹಂಗಾಗಿ ಯಾರು ಹಿಂಗೆ ಹೋಗ್ಬಾರ್ದು ಅಂಥೇಳಿ ನಾನು ಇದು ವಿಡಿಯೋದಲ್ಲಿ ತೊಗೊಂಡಿನಿ ರೀ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ನಿಂತು ಸಮಾಧಾನದಿಂದ ಹೋದರೆ ಎಲ್ಲ ಚಲೋ ಆಗುತ್ತೆ. ಅಂದ್ರೆ ಈಗಿನ ಕಾಲದಲ್ಲಿ ಜನ ಸಮಾಧಾನ ಇಲ್ರಿ. ಹಂಗೆ ವೇಟ್ ಮಾಡೋಂಗಿಲ್ಲ, ಹೋಗ್ಬಿಡ್ತಾರೆ. ಇರಲಿ ಬಿಡು, ಈಗ ಹೋಗ್ತೀವಿ 1 ನಿಮಿಷದಾಗ ಅಂಥೇಳಿ ಹೋಗ್ತಾರೆ ರೀ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಮನುಷ್ಯರಿಗೆ ಪೇಷನ್ಸ್ ಇಲ್ಲರಿ, ಹಂಗೆ ಹೋಗಾಕತ್ತಾರ. ಟ್ರೈನ್ ಬಂದಿತ್ತು ನೋಡ್ರಿ, ಈಗ ಒಂದು 2-3 ಸೆಕೆಂಡ್ ಅಷ್ಟೇ ಇತ್ತು ನೋಡ್ರಿ, ಅಷ್ಟು ಹೋಗಾಕತ್ತಾರ ಫಾಸ್ಟಾಗಿ. ನಮಗಂತೂ ಫುಲ್ ಹೆದರಿಕಿನ ಆತ್ರಿ ಇವ್ರು ಹೋಗೋದು ನೋಡಿ. ಮತ್ತು ಇದು ಹೋಗಿಂದ ಮತ್ತು ಇನ್ನೊಂದು ಟ್ರೈನ್ ಬಂತು ರೀ ಫ್ರೆಂಡ್ಸ್. ಹಾಗಾಗಿ ಮತ್ತೆ ನಿಂತ್ಕೊಂಡಾರ. ಈಗ ಗೇಟ್ ತೆಗ್ದಿಂದ ನಾವು ಮತ್ತೆ ಇಲ್ಲಿಂದ ಹೋಗ್ತೀವಿ ನೋಡಿರಿ ಫ್ರೆಂಡ್ಸ್. ಈಗ ಅಂತೂ ನೋಡಿರಿ ಫ್ರೆಂಡ್ಸ್, ಈಗ ನಾವು ಕಮಲಾಪುರಕ್ಕೆ ಹೋಗ್ತಾಯಿದ್ವಿ. ಹಂಪಿ 4 ಕಿಲೋಮೀಟ್ರ್ ಆಗುತ್ತೆ ರೀ ಅಷ್ಟೇ ಕಮಲಾಪುರನಾಗ. ಇದು ದೇವಸ್ಥಾನ ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೆ ನಿಮಗೂ ತೋರಿಸ್ಬೇಕಂತ ಹೇಳಿ. ಮತ್ತು ಇಲ್ಲಿ ನೋಡಿರಿ ಕೆನಾಲ್ ಐತೆ. ಇದಂತೂ ನಮ್ಗೆ ಸುತ್ತಮುತ್ತಲೂ ರೀ ಎಷ್ಟು ಹಸಿರು ಐತ್ರಿ. ಕೊಬ್ಬಿನ ತೋಟ ರೀ ಇಲ್ಲಿ ಬರೀ. ಇದು ಅಂತೂ ಬಾಳೆಹಣ್ಣು ತೋಟ ಮತ್ತು ಕಬ್ಬಿನ ತೋಟ ಬರೀ ಜಾಸ್ತಿ ಇದೆ ನೋಡ್ರಿ ಇಲ್ಲಿ ಕಮಲಾಪುರನಾಗ. ಇದು ನೋಡಿರಿ ಫ್ರೆಂಡ್ಸ್, ಇದು ತಲಾಬ್ ರೀ, ದೊಡ್ಡದು ತಲಾಬ್ ಇದೆ ಇಲ್ಲಿ. ನಮಗಂತೂ ಇಲ್ಲ ಸಂಜೆ ಮುಂದೆ ಯಾವಾಗಾರ ನಾವು ನಮ್ಮ ಅಜ್ಜಿ ಹತ್ರ ಬಂದು ಸಾಯಂಕಾಲ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತಿದ್ರು. ಭಾಳ ಚಲೋ ವ್ಯೂ ಇದ್ರಿ ಇದು. ನೋಡೋಕೆ ಕಣ್ಣಿಗೆ ಭಾಳ ಚಲೋ ಕಾಣಿಸುತ್ತೆ. ಮತ್ತು ಸಂಜೆ ಹೊತ್ನಾಗ ಇಲ್ಲಿ ಬಂದು ಆರಾಮಾಗಿ ಕುಂತು ಹೋಗ್ಬೋದು ರೀ. ಚೇರಲ್ಲಿ ಎಲ್ಲ ಹಾಕ್ಯಾರ ನೋಡಿರಿ, ನೀವು ನೋಡ್ಬೋದು. ಈಗ ನೋಡಿರಿ ಫ್ರೆಂಡ್ಸ್, ಈ ಪ್ಲೇಸ್ ಅಂದರೆ ನಮಗೂ ಭಾಳ ಇಷ್ಟ. ಯಾವಾಗಾರ ಟೈಮ್ ಸಿಕ್ಕರೆ ನಾವು ಬಂದು ಹೋಗ್ತೀವಿ ರೀ ಇಲ್ಲೇ. ಈಗಂತೂ ನಮ್ಗೆ ಟೈಮ್ ಇದ್ದಿಲ್ಲ. ಈಗ ಊಟಕ್ಕೆ ಕರ್ತಾರೆ ಇವ್ರು, ಬಂದು ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ 6ಕ್ಕೆ ಹಂಗೆ ಹೋಗಂತೀವಿ ಬರ್ರಿ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಆಂಟಿ ಮನೆಗೆ ಹೊಂಟೀವಿ ರೀ ಈಗ. ಅಲ್ಲಿ ಹೋಗಿಂದ ಇದು ನೋಡಿರಿ ಫ್ರೆಂಡ್ಸ್, ಕಮಲಾಪುರ ಇದು ಎಂಟ್ರೆನ್ಸ್ ರೀ. ಇದು ಸರ್ಕಲ್ ರೀ, ಅಂಬೇಡ್ಕರ್ ಸರ್ಕಲ್. ಹೋಗಿಂದ ಮತ್ತು ರೈಟ್ ಸೈಡ್ ಈಗ ಹೋಗೋದ್ರಿ ಸೀದಾ. ಮತ್ತು ಇದು ಹಂಪಿ ದಾರಿ ರೀ, ಹಂಪಿಗೆ ಹೋಗೋದು. ಮತ್ತು ಇದು ಮ್ಯೂಸಿಯಮ್ ರೀ, ಕಮಲಾಪುರನಾಗ ಇದು ಫೇಮಸ್ ರೀ ಇದು ಮ್ಯೂಸಿಯಮ್. ಅದು ಮ್ಯೂಸಿಯಮ್ ಮುಂದನ ನಮ್ಮ ಅಜ್ಜಿ ಮನೆ ಐತ್ರಿ ಇಲ್ಲೇ, ನೋಡ್ಬೋದು ನಿಂಗೆ. ಈಗ ಎಲ್ಲ ನೋಡಿರಿ ಫ್ರೆಂಡ್ಸ್, ಇದು ಮ್ಯೂಸಿಯಮ್ ರೀ, ಇದು ಕಮಲಾಪುರ ಮ್ಯೂಸಿಯಮ್ ರೀ ಇದು. ಈಗ ನಮ್ಮ ಅಜ್ಜಿ ಮನೆ ನೋಡ್ರಿ ಈ ಕಡೆ ಸೈಡಿಂದ. ಇದು ನಮಗಂತೂ ಮ್ಯೂಸಿಯಮ್ ಮೊದಲು ಸಣ್ಣವರಿದ್ದಾಗ ಭಾಳ ಟೈಮ್ ಹೋಗಿವ್ರಿ ನಾವು. ಈಗ ಹೋಗಿ 1 ವರ್ಷ 2 ವರ್ಷ ಆಯ್ತು ರೀ, ಹೋಗಿಲ್ಲ. ಮತ್ತು ಯಾವಾಗಾರ ನಾನು ರಜೆದಾಗ ಹೋದ್ರೆ ನಿಮಗೆಲ್ಲ ಮ್ಯೂಸಿಯಮ್ ಮತ್ತು ಹಂಪಿದೆಲ್ಲ ತೋರಿಸ್ತೀನಿ ನನ್ನ ಬ್ಲಾಗ್ನಲ್ಲಿ. ಈಗ ನಮ್ಮ ಬ್ರದರ್ ಡ್ರೈವಿಂಗ್ ಮಾಡಕತ್ತಾರೆ.
ನಮ್ಮ ಪಪ್ಪ ಮತ್ತು ನಮ್ಮ ಮಮ್ಮಿ ಎಲ್ಲರೂ ಹಿಂದ್ಗಡೆ ಎಲ್ಲರೂ ನಮ್ಮ ಆಂಟಿ ಮಗಳು ನಮ್ಮ ಎಲ್ಲರೂ ನಮ್ಮ ತಮ್ಮನ ಮಿಸ್ಸಸ್ ಎಲ್ಲರೂ ಹಿಂದ್ಗಡೆ ಕುಂತ್ಕೊಂಡಾರಿ. ನಾವು ನೋಡ್ರಿ ಫ್ರೆಂಡ್ಸ್ ಇದು ದೊಡ್ಡ ಕೆನಾಲ್ ರೀ. ಇದು ಇದು ನೋಡ್ರಿ ಫ್ರೆಂಡ್ಸ್ ಪಿ ಕೆ ಹಳ್ಳಿ ಕೆನಾಲ್ ರೀ. ಅದು ನೀವು ನೋಡಿಲ್ಲ ಅಂಥೇಳಿ ನಾನು ತೋರ್ಸಕತ್ತೀನಿ. ಮತ್ತು ಸ್ವಲ್ಪ ಮುಂದೆ ಹೋದ್ರೆ ಯೂನಿವರ್ಸಿಟಿ ಐತ್ರಿ ಇಲ್ಲಿ, ಅದೂ ಭಾಳ ಮಸ್ತ್ ಐತ್ರಿ ಪ್ಲೇಸ್. ಯಾವಾಗಾರ ನಾನು ರಜೆದಾಗ ಹೋದರೆ ನಿಮ್ಗೆ ಖಂಡಿತವಾಗಿ ಎಲ್ಲ ನಾನು ಅಲ್ಲಿದು ಎಲ್ಲ ಪ್ಲೇಸ್ ನಿಮ್ಗೆ ನನ್ನ ಬ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ಈಗ ನಾವು ಮನೆಗೆ ಬಂದೀವಿ. ಈಗ ನಾವು ಒಳಗೆ ಹೋಗ್ತೀವಿ ರೀ ಫ್ರೆಂಡ್ಸ್. ನಿಮ್ಗೆ ನಾನು ಅವ್ರು ಏನೇನು ನಂಗೆ ಅಡುಗೆ ರೆಡಿ ಮಾಡಿ ಇಟ್ಟಾರ ಅಂಥೇಳಿ ಎಲ್ಲ ನಾನು ತೋರಿಸ್ಕೊಡ್ತೀನಿ ರೀ. ಇಲ್ಲಂತೂ ಭಾಳ ಚಲೋ ಐತೆ ರಿವ್ಯೂ ನಿಮ್ಗೆ. ಈಗ ಹೋಗಿಂದ ಎಲ್ಲ ನಾನು ತೋರಿಸ್ಕೊಡ್ತೀನಿ ರೀ. ಅವ್ರ ಮನೆ ಹೆಂಗೈತೆ, ಎಲ್ಲೈತೆ ಮನೆ ಅಂಥೇಳಿ ಎಲ್ಲ ನಿಮ್ಗೆ ಡೀಟೇಲಾಗಿ ಈ ಬ್ಲಾಗ್ನಲ್ಲಿ ಸಿಗುತ್ತೆ ರೀ ಫ್ರೆಂಡ್ಸ್. ಬರ್ರಿ, ಫುಲ್ ವಾಚ್ ಮಾಡಿರಿ, ಸ್ಕಿಪ್ ಮಾಡಬೇಡ್ರಿ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಬಂದ ತಕ್ಷಣ ಫ್ರಿಜ್ನಾಗ ಇದು ತಾಡ್ಮಂಜಾನ ಇಟ್ಟಿದ್ದೆ ರೀ. ಸ್ವಲ್ಪ ತಣ್ಣಗಾಗೈತೆ, ಕೋಲ್ಡ್ ಆಗಿದೆ. ಹಾಗಾಗಿ ಭಾಳ ಬಿಸಿಲೈತಲ್ಲ, ಹಾಗಾಗಿ ನಾನು ತಕ್ಕೊಂಡು ಈಗ ನನ್ನ ತಮ್ಮನ ಮಗನಿಗೂ ಕೊಟ್ಟೀನಿ ರೀ. ಆತಗನ ಭಾಳ ಇಷ್ಟ ಅಂತದ, ಆತನ ತಿನ್ನಾಕತ್ತಾನ. ಮತ್ತು ನಮ್ಮ ಆಂಟಿ ನೋಡ್ರಿ ಎಲ್ಲ ಬಿಸ್ಕೆಟು ಮತ್ತು ಟೋಸ್ಟ್, ಚಹಾ ಎಲ್ಲ ರೆಡಿ ಮಾಡ್ಯಾರ ರೀ. ಪಾಪ ಅವ್ರು ಹೋದ ತಕ್ಷಣ ಮಾಡಿಟ್ಟು ಬಿಟ್ಟಿದ್ರಾಗಲೇ, ಇಲ್ಲಾಂದ್ರೆ ಮಾಡಿದ್ದಿಲ್ಲ ಅಂದ್ರೆ ನಾನು ಖಂಡಿತವಾಗಿ ನಾನು ಈ ಕ್ಲಿಪ್ನ ತೊಗೊತಿದ್ದೆ. ಮಾಡಿಟ್ಬಿಟ್ಟಾರ ರೀ, ಬರಾಕತ್ತಾರ, ಬಂದ ತಕ್ಷಣ ಕೊಡ್ಬೇಕಂಥೇಳಿ. ಮತ್ತು ಚಹಾನು ಮಾಡಿದ್ರು ಮತ್ತು ಜ್ಯೂಸ್ ಎಲ್ಲ ತಂದಿದ್ರು ನಮ್ಗೆ. ಹಾಗಾಗಿ ಫಸ್ಟ್ ನಮ್ಗೆ ಚಹಾ ಕೊಡ್ರಿ, ನಮ್ಗೆ ಭಾಳ ಇದಾಗುತ್ತೆ, ಫುಲ್ ಟೈರ್ಡ್ ಆಗಿಬಿಟ್ಟಿವಿ. ಚಹಾ ಕುಡ್ದಿಂದ ಆಮೇಲೆ ನೋಡೋಣ ಜ್ಯೂಸ್ ಅಂಥೇಳಿ ಚಹಾ ಮತ್ತು ಟೋಸ್ಟ್ ಎಲ್ಲ ಥರ ಒಂದು ವರ್ಷ ಹೋಗಿದ್ದಿಲ್ಲ ನಾವು. ಎಲ್ಲರಿಗೂ ಭಾಳ ದಿನ ಅವ್ರ ಮನೆ ಕಳ್ಸಿದ್ರು. ಅವಾಗ ಒಟ್ಟ ನಾವು ಮನಿದು ಶಾಂತಿ ಇತ್ತು ರೀ, ಅಂಗಡಿದು ಮತ್ತು ಇದು ಎಲ್ಲ ನಾವು ಆವಾಗ ಹೋಗಿದ್ವಿ, ಮತ್ತು ಹೋಗಿದ್ದಿಲ್ಲ. ಈಗ ನೋಡ್ರಿ ಫ್ರೆಂಡ್ಸ್, ಎಷ್ಟು ನಮ್ಮ ಆಂಟಿ ನಾವು ಬರ್ತೀವಿ ಅಂತ ಹೇಳಿ ಎಷ್ಟು ರೆಡಿ ಮಾಡ್ಯಾರ ರೀ. ವೈಟ್ ರೈಸ್ ಮಾಡ್ಯಾರ, ಮತ್ತು ಚಪಾತಿ ಮಾಡ್ಯಾರ, ಮತ್ತು ಇದು ಎಗ್ ಕರಿ ಮಾಡ್ಯಾರ, ಮತ್ತು ಇದು ಬೀನ್ಸ್ ಪಲ್ಯ ಮಾಡಿದರು. ಮತ್ತು ನೋಡ್ರಿ ಫ್ರೆಂಡ್ಸ್, ಇದು ಆನಿಯನ್ ಮತ್ತು ಇದು ಸೊಣ್ಗಿ ಎಲ್ಲ ಥರ ಎಲ್ಲ ಭಾಳ ಥರದ್ದು ಅಡುಗೆ ಮಾಡಿದ್ರು ಇವರು. ನಮ್ಗಂತೂ ಭಾಳ ಖುಷಿ ಆಯ್ತು ರೀ. ನಮ್ಮ ಆಂಟಿ ಭಾಳ ದಿನಕ್ಕೆ ಬರಾಕತ್ತಾರ ಅಂಥೇಳಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಾರ. ಸ್ವಲ್ಪ ನೀವು ಜಲ್ದಿ ಹೇಳಿದರೆ ಇನ್ನೂ ನಾನು ಚಲೋದು ಅಡುಗೆ ಮಾಡ್ತಿದ್ದೆ ಅಂದ್ರೆ ನಮ್ಗೆ ಮಾಡಿದ್ದು ಭಾಳ ಖುಷಿಯಾಗಿತ್ತು ರೀ. ಮತ್ತು ಇದಕ್ಕಿಂತ ಹೆಚ್ಚಿಂದ ಏನೈತೆ ಅಂತ ನಾವು ಅಂದ್ವಿ ಅವ್ರಿಗೆ. ಅವರು ಎಷ್ಟು ಖುಷಿ ಆದ್ರೂ ನಮ್ಮ ಆಂಟಿ. ಈಗ ನೋಡ್ರಿ ಫ್ರೆಂಡ್ಸ್, ನಾವು ತಿನ್ನೋದು ತೋರಿಸ್ತೀನಿ. ನಾನು ಪ್ಲೇಟ್ಗೆ ಮತ್ತು ಇದು ಬೀನ್ಸ್ ಪಲ್ಯ ಮತ್ತು ಸೊಣ್ಗಿ ಮತ್ತು ಚಪಾತಿ, ಆನಿಯನ್, ಲಿಂಬೆಹಣ್ಣು, ಮೊಸರು ಎಲ್ಲ ಹಾಕ್ಕೊಂಡೀನಿ. ಮತ್ತು ಉಪ್ಪಿನಕಾಯಿನ ಸೈಡ್ಗೆ ಹಚ್ಚೀನಿ. ಮತ್ತೆಲ್ಲ ಈಗ ನೋಡ್ರಿ ಎಲ್ಲರೂ ಊಟ ಮಾಡಕತ್ತೀವಿ, ಎಲ್ಲರೂ ಕುಂತ್ಕೊಂಡಿವ್ರಿ ನಮ್ಮ ಫ್ಯಾಮ್ಲಿ. ನೋಡ್ರಿ ಫ್ರೆಂಡ್ಸ್, ಈಕಿ ನಮ್ಮ ಆಂಟಿ ಮಗಳು ಮತ್ತು ಈಕಿ ನಮ್ಮ ತಮ್ಮನ ಮಿಸ್ಸಸ್ ರೀ ಇವರು. ನಮ್ಮ ಮಮ್ಮಿ, ನಾನು, ನಮ್ಮ ಆಂಟಿ ಎಲ್ಲರೂ ಊಟ ಮಾಡಕತ್ತೀವಿ. ಬರ್ರಿ ಫ್ರೆಂಡ್ಸ್, ನೀವು ನಮ್ಮ ಜೊತೆ ಊಟ ಮಾಡೋಕೆ. ಇಷ್ಟೆಲ್ಲ ಅಡುಗೆ ಮಾಡಿಟ್ಟಾರ ನೋಡ್ರಿ ನಮ್ಮ ಆಂಟಿ, ನಾವು ಬರಕತ್ತಿ ಅಂಥೇಳಿ. ಸುಫಿಯಾನ್ ನೋಡ್ರಿ ಇಲ್ಲೇ, ಸುಫಿಯಾನ್ ಅಂತೂ ಭಾಳ ನಾಚ್ಕೊತಾನೆ ರೀ, ಎಲ್ಲರಿಗೂ ಹಾಯ್ ಅಂತ ಹೇಳಕತ್ತಾನ. ಈಗ ನಮ್ಮ ಮಮ್ಮಿನ ಊಟ ಮಾಡಕತ್ತಾರ. ಈಗ ನಾವು ಎಲ್ಲರೂ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗೋದ್ರಿ ಮನೆಗೆ. ಈಗ ನೋಡಿ ಫ್ರೆಂಡ್ಸ್, ನಾವು ಟೆರಿಸ್ ಮೇಲೆ ಬಂದ್ವಿ. ನಮ್ಮ ಆಂಟಿ ಮಗಳು ಮೇಲೆ ಕರ್ಕೊಂಬಂದ್ಲು. ಅಕ್ಕ, ಈ ವ್ಯೂ ನಿಮ್ಗೆಲ್ಲರಿಗೂ ತೋರಿಸಿ, ನಿಮ್ಮ ಫ್ರೆಂಡ್ಸ್ಗೆ ಅವ್ರು ಭಾಳ ಇಷ್ಟಪಡ್ತಾರೆ ಅಂಥೇಳಿ ನಾನು ಇದು ಸ್ವಲ್ಪ ನನಗೆ ಕ್ಲಿಪ್ ತೊಗೊಳಕ್ಕೆ ಹೇಳಿದ್ರು. ಇನ್ನೊಬ್ರು ಆಂಟಿ ಇಲ್ಲೇ ಇರ್ತಾರೆ ರೀ. ಅವ್ರ ಮನೆಗೆ ಹೋಗ್ಬೇಕಂದ್ರೆ ನಮ್ಗೆ ಹೋಗೋಕ್ಕಾಗಲಿಲ್ಲ ರೀ, ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಅಲ್ಲಿ ಹೋಗಿಲ್ಲ. ಬಟ್ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ನೋಡಿರಿ ಹೆಂಗೆ ಇದಾರ. ಇದು ಏನಂತ್ರಿ ನಂಗೆ ಕನ್ನಡದಾಗ ಹೇಳಕ್ಕೆ ಬರೋಲ್ಲ, ಗುಡ್ಡ ಎಲ್ಲ ಭಾಳ ಇದಾವೆ ರೀ ಇಲ್ಲಿ ಕಡೆ. ಹೀಗಾಗಿ ಭಾಳ ಸೆಕೆ ಆಗ್ತೈತ್ರಿ, ಭಾಳ ಅಂದ್ರೆ ಭಾಳ ಬಿಸಿಲೈತ್ರಿ. ಎಷ್ಟು ಕೂಲರ್ ಹಚ್ಚಿದ್ರೂ ಫ್ಯಾನ್ ಹಚ್ಚಿದ್ರೂ ಭಾಳಷ್ಟು ಸೆಕೆ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ನಾವು ನಮ್ಮ ಮಾತಿನಾಗ ಪಹಾಡ್ ಅಂತ ಅಂತೀವಿ ಇದಕ್ಕೆ. ಎಷ್ಟು ಎಲ್ಲಿದ್ರೆ ನೋಡಿರಿ ಗುಡ್ಡ ಹೆಂಗೈತೆ ನೋಡಿರಿ. ಇದು ಬರ್ತಾವನಂತ್ರಿ, ಇದು ಭಾಲು ಅಂತಾರಲ್ಲ, ರೀಚ್ ಜಾಸ್ತಿ ರೀ ಇಲ್ಲಿ. ಚೀತಾ ಮತ್ತು ಅದು ಸ್ವಲ್ಪ ಹೆದರ್ಕಿನ ಐತ್ರಿ ಈ ಕಡೆ ಸೈಡ್ ಲಾಸ್ಟಿಗೆ. ಒಟ್ಟು ಡೋರ್ ಸಂಜೆ ಮುಂದೆ 6 ಗಂಟೆಗೆ ಒಟ್ಟು ತೆಗಿಯಂಗಿಲ್ಲ ನೋಡಿರಿ ಫ್ರೆಂಡ್ಸ್. ಇಲ್ಲೇ ಭಾಳ ಒಂಥರ ಹೆದರ್ಕೊತಾರೆ ರೀ ಮಂದಿ. 6-7 ಗಂಟೆ ಆದರೆ ಹೊರಗೆ ಬರಂಗಿಲ್ಲ ರೀ. ಇಲ್ಲೇ ಪೂರಾ ಫಾರೆಸ್ಟ್ ಏರಿಯಾ ಐತೆ ರೀ ಈ ಕಡೆ ಸೈಡ್. ಮತ್ತು ಇದು ನಮ್ಮ ಆಂಟಿ ಮನೆ ಹಿಂದರಿ, ಇದು ಬೇರೆಯವ್ರ ಮನೆ ರೀ ಇದು ಅವ್ರದ್ದು. ನೋಡಿರಿ ಫ್ರೆಂಡ್ಸ್, ಈ ಥರ ಈಗ ನೋಡಿರಿ ಫ್ರೆಂಡ್ಸ್, ಈಗ ನಾವು ಬಂದಿಲ್ಲ ಎಷ್ಟು ಟೈಮ್ ಆಗಿತ್ತಂದರೆ 4:15 ಏನು ಆಗಿತ್ತು ನೋಡಿರಿ ಫ್ರೆಂಡ್ಸ್. 4:15 ಏನು 5 ಗಂಟೆ ಆಗಿತ್ತು ರೀ. ಹಾಗಾಗಿ ಬಿಸಿಲೈತೆ, ನಾವು ಅಷ್ಟು ಸ್ವಲ್ಪ ಟೈಮ್ ಆದರೆ ಮಸ್ತ್ ಕಾಣಿಸುತ್ತೆ ರೀ ಇಲ್ಲಿ ವ್ಯೂ. ಹಾಗಾಗಿ ಈಗ ಬಿಸಿಲೈತೆ ರೀ. 4:15 ಏನು 5 ಗಂಟೆ ಆಗಿತ್ತು ನೋಡಿರಿ. ನಾನು ಟೈಮ್ ಅಷ್ಟು ನೋಡಿಲ್ಲ.
ನಿಮ್ಗೆ ಅಲ್ಲಿ ಯೂನಿವರ್ಸಿಟಿ ತೋರಿಸ್ತೀನಿ ರೀ ಫ್ರೆಂಡ್ಸ್. ಈಗ ನೋಡಿರಿ ನಾನು ಸ್ವಲ್ಪ ಝೂಮ್ ಮಾಡಿ ತೋರ್ಸಾಕತ್ತೀನಿ. ಇದು ಯೂನಿವರ್ಸಿಟಿ ರೀ, ವ್ಯೂವು ನಾನು ತೋರಿಸ್ತಾ ಇದ್ದೀನಿ. ನನಗೆ ಇಲ್ಲಂತೂ ಭಾಳ ಬಂದರೆ ಯಾವಾಗಾರ ಬಂದರೆ ಭಾಳ ಖುಷಿ ಆಗುತ್ತೆ ರೀ. ನಾವು ಸಾಯಂಕಾಲ ಬಂದರೆ ಟೈಮ್ಸ್ ಇಲ್ಲೇ ಜಾಸ್ತಿ ಸ್ಪೆಂಡ್ ಮಾಡ್ತೀವಿ ರೀ, ಎಲ್ಲ ನಮ್ಮ ಆಂಟಿ ಮಕ್ಕಳು ನಾವು ಎಲ್ಲರೂ ಕುಂತು. ಮತ್ತೀಗ ನಾವು ನಮ್ದು ಇದು ಕಾರ್ ರೀ, ನಾವು ತೊಗೊಂಬಂದಿವಲ್ಲ ಅದ ರೀ. ಮತ್ತು ಇಲ್ಲಿ ನಮ್ಮ ಆಂಟಿ ಮನೆ ಮುಂದೆ ವ್ಯೂ ನೋಡ್ರಿ, ಇದು ಬೆಕ್ ನೋಡ್ರಿ ಎಷ್ಟು ಮಸ್ತ್ ಕುಂತೈತೆ, ಬ್ರೌನ್ ಕಲರ್ ಐತೆ. ನನಗಂತೂ ಭಾಳ ಇಷ್ಟ ರೀ, ಹಾಗಾಗಿ ನಾನು ಸ್ವಲ್ಪ ತೊಗೊಂಡಿನಿ ಕ್ಲಿಪ್. ಮನೆ ಭಾಳ ಸೂಪರಾಗಿ ಮಸ್ತ್ ಇದಾವೆ ರೀ. ನಂಗೆ ಅಷ್ಟು ದೊಡ್ಡ ಮನೆ ಭಾಳ ಒಟ್ಟು ಇಷ್ಟನೇ ಇಲ್ಲ ರೀ. ಸಣ್ಣ ಮನೆ, ಎಷ್ಟು ಸಣ್ಣ ಮನೆ ಇರ್ತೈತೆ ರೀ ಅಷ್ಟು ಸುಕೂನ್ಲಿಂದ ಏನಂತ ನೆಮ್ಮದಿಲಿಂದ ಇರ್ತೀವಿ ರೀ. ಎಷ್ಟು ದೊಡ್ಡ ಮನೆ ಇರ್ತೈತೆ, ಎಷ್ಟು ನಮ್ಮ ಮನ್ಯಾಗ ಸಾಮಾನು ಇರ್ತಾವೆ ಅಷ್ಟು ನಮ್ಮ ಕಷ್ಟ ಇರ್ತಾವೆ ರೀ. ಹಾಗಾಗಿ ಎಷ್ಟು ಇರಬೇಕು ಅಷ್ಟೇ ಇರ್ಬೇಕು ರೀ ಮನುಷ್ಯಾಗ. ಜಾಸ್ತಿ ಇದ್ದರೆ ಭಾಳ ಚಿಂತೆ ಅದು ಇದು ಬಂದುಬಿಡ್ತಾವೆ ರೀ. ದೇವ್ರು ಹಂಗಾಗಿ ಎಲ್ಲರಿಗೂ ಎಷ್ಟು ಕೊಡ್ಬೇಕು ಅಷ್ಟೇ ಕೊಟ್ಟಿರ್ತಾರೆ ರೀ. ಈಗ ನೋಡಿರಿ ಫ್ರೆಂಡ್ಸ್, ನಾವು ಇದರಲ್ಲೇ ನಾವು ಖುಷಿ ಪಡ್ಬೇಕು ರೀ ನಾವು. ಈಗ ನೋಡಿರಿ ಫ್ರೆಂಡ್ಸ್, ನಮ್ಮ ಆಂಟಿ ಮಗಳು ಜ್ಯೂಸ್ ತೊಗೊಂಬಂದು ಕೊಟ್ಟಾಳೆ ನಮ್ಗೆ. ಎಲ್ಲ ಊಟ ಗೀಟ ಮಾಡಿಂದ ಹೊರಗೆ ಮೇಲೆ ಹೋಗಿ ಬಂದಿವಲ್ಲ, ಭಾಳ ಬಿಸಿಲಿನಲ್ಲಿ ಕುಂತಿದ್ರೆ ಅಕ್ಕ ಅಂಥೇಳಿ ಎಲ್ಲರಿಗೂ ನಮ್ಮ ಆಂಟಿ ಮಗಳು ನಮ್ಮ ತಂಗಿ ಬಂದು ತಂದು ಕೊಡಕ್ಕೆ ಎಲ್ಲರಿಗೂ ಜ್ಯೂಸ್. ಈಗ ನೋಡಿರಿ ಫ್ರೆಂಡ್ಸ್, ನಾವು ಜ್ಯೂಸ್ ಕುಡಿಯಾಕತ್ತೀವಿ. ಬರ್ರಿ ಫ್ರೆಂಡ್ಸ್, ನೀವು ನಮ್ಮ ಜೊತೆ ಎಂಜಾಯ್ ಮಾಡಿರಿ ಜ್ಯೂಸ್. ನೀವು ಮುಂದಿದ್ರೆ ನಿಮಗೆಲ್ಲ ಅವ್ರಿಗೂ ನಿಮಗೂ ಕೊಡ್ತಿದ್ರು. ಹಂಗಾಗಿ ಏನು ಹೇಳ್ಬೇಕು ರೀ ಫ್ರೆಂಡ್ಸ್, ಹಂಗಾಗಿ ನೋಡಿರಿ. ಇದು ನಮ್ಮ ಆಂಟಿಗೆ ಬಗುನಿ ಅಂದ್ರೆ ಇದು ಭಾಳ ಇಷ್ಟ ಅಂತ್ರಿ. ದೊಡ್ಡ ಇದ್ದಿಲ್ಲ ಅಂತ ಅವ್ರ ಮನ್ಯಾಗ ಈ ಸೈಜಿಂದು. ಅವ್ರಿಗೆ ಚಿಕ್ಕಿ ಬಗೋಣಿ ಅಂದ್ರೆ ಭಾಳ ಇಷ್ಟ ಅಂತ ಅವ್ರಿಗೆ. ಬರೀ ಸಾದಾ ಅದು ಇದಾವಂತ್ರಿ, ಈ ಥರ ತೊಗೋಬೇಕಂಥೇಳಿ ಒಂದು ರೇಟ್ ಹೇಳಿದ್ವಿ ಅವ್ರಿಗೆ ಮತ್ತು ತೊಗೋಬೇಕಂಥೇಳಿ ಎಲ್ಲ ನೋಡಕತ್ತಾರ. ನಮ್ಮ ಮಮ್ಮಿ ಸಾದಾ ನೋಡಕತ್ತಾರ, ನಮ್ಮ ಆಂಟಿ ಚಿಕ್ಕಿದು ಭಾಳ ಇಷ್ಟ ಅಂತ್ರಿ ಅವ್ರಿಗೆ. ಅದನ್ನೆಲ್ಲ ನಾವು ನೋಡ್ಕೊಂಡು ಮತ್ತೇನೋ ಒಂಥರ ಇದಾವ ಅಂತ ಕೇಳಿದರೆ ಅವ್ರಿಗೆ ಗಾಡಿ ತೊಗೊಂಬಂದಾರ ಅವರು, ಆ ಕಡೆ ನಿಲ್ಲಿಸ್ತಾರ. ನಮಗೂ ಮತ್ತು ಲೇಟ್ ಆಗುತ್ತೆ ಅಂಥೇಳಿ ಅವರು ಏನೇನು ತೊಗೊಂಡ್ರೆ ನಾವು ಅಷ್ಟು ನೋಡಿಲ್ಲ. ಈಗ ನಾವಂತರೂ ಏನು ಶಾಪಿಂಗ್ ಮಾಡೋಕ್ಕೆ ಬಂದಿದ್ದಿಲ್ಲ ರೀ, ಮತ್ತು ಅವ್ರಿಗೆ ಇದ್ದಿಲ್ಲ ಅಂದರೆ ಅವ್ರು ನೋಡಕತ್ತಾರೆ. ಹಾಗಾಗಿ ನಾವು ಸ್ವಲ್ಪ ನೋಡಿ ನಮಗೂ ಖುಷಿ ಆಯ್ತು ರೀ ಇದೆಲ್ಲ ಸಾಮಾನು ನೋಡಿ. ಈಗ ನೋಡಿರಿ ಫ್ರೆಂಡ್ಸ್, ಈಗೆಲ್ಲ ನೋಡಿದ್ದಾಯ್ತು. ಮತ್ತೀಗ ನಾವು ಅವ್ರು ಯಾವತ್ತು ತೊಗೊಂಡಾರೆ ಅಂಥೇಳಿ ನೋಡೋಣ. ನಾನು ಅಷ್ಟು ಲಕ್ಷ್ಯ ಕೊಟ್ಟು ನೋಡಿಲ್ಲ ರೀ ಯಾವತ್ತು ತೊಗೊಂಡಾರೆ ಅಂಥೇಳಿ. ಈಗ ನೋಡಿರಿ ಫ್ರೆಂಡ್ಸ್, ಅವ್ರಿಗೆ ಯಾವತ್ತು ಬೇಕಿತ್ತು ನಾವು ತೊಗೊಂಡ್ರಿ. ನಾವು ಸ್ವಲ್ಪ ಎಲ್ಲ ಮಾತಾಡ್ಕೊಂತ ಇಲ್ಲಿ ಕುಂತ್ಕೊಂಡಿದ್ವಿ. ಮತ್ತೀಗ ಎಲ್ಲ ವ್ಯಾಪಾರ ಆಯ್ತು. ಅವ್ರ ಅಣ್ಣರು ಹೊಂಟಾರ್ರಿ, ಬೇರೆ ಊರ್ಲಿಂದ ಬಂದಿದ್ರಂತ ಅವ್ರ ಪಾಪ. ಮತ್ತು ಅವ್ರಿಗೆ ಈಗ ನೋಡಿರಿ ಮಕ್ಕಳು ಹೋಗ್ತಾ ಇದ್ದಾರೆ, ಮುಂದಿನ ಮನೆಯವ್ರಿ ಇವರು. ನಾನು ಎಲ್ಲಿ ಹೊಂಟ್ರಿ ಅಪ್ಪಿರ ಅಂಥೇಳಿ ಮಾತಾಡಿದೆ. ಮಾತಾಡಿ ಹೋದ್ರು ನೋಡಿರಿ ಮಕ್ಕಳು. ಈಗ ನೋಡಿರಿ ಫ್ರೆಂಡ್ಸ್, ನಾವು ಮತ್ತು ಇಲ್ಲಿ ಕುಂತ್ಕೊಂಡಿವಲ್ಲ. ಈಗ ನೋಡಿರಿ ಫ್ರೆಂಡ್ಸ್, ಈಗ ನಮ್ಮದು ಈಗ ಕುಂತ್ಕೊಂಡಿವಿ. ಮತ್ತು ನಮ್ಮ ತಂಗಿ ಚಹಾ ಮಾಡ್ಕೊಂಡು ತೊಗೊಂಬಂದಾಳ್ರಿ. ನಮ್ಮ ಆಂಟಿ ಒಳಗೆ ಹೋಗಿ ನಮ್ಗೆ ಚಹಾ ಮಾಡಿ ಈಗಾರ ಜ್ಯೂಸ್ ಕುಡ್ದಿರಿ, ಒಂದು ಅರ್ಧ ತಾಸನ ಆಗಿಲ್ಲ. ಮತ್ತು ಅವ್ರ ಪಾಪ ನಮಗೋಸ್ಕರ ಅಂಥೇಳಿ ಈಗ ಊರಿಗೆ ಹೊಂಟಿವಲ್ರಿ ಹೊಸಪೇಟೆಗೆ ನಾವು. ಹಾಗಾಗಿ ಮತ್ತು ಚಹಾ ಕುಡಿದು ಹೋಗ್ರಿ ಅಂಥೇಳಿ ಚಹಾ ಮಾಡ್ಕೊಂಬಂದಿದ್ರು. ಇದು ಭಾಳ ಟೇಸ್ಟ್ ಅಂದರೆ ಅಷ್ಟು ಟೇಸ್ಟ್ ಆಗಿತ್ತು. ನಾನು ಕೇಳಿದೆ ಅವ್ರಿಗೆ, ಇದ್ರೊಳಗೆ ಯಾವ ಚಹಾ ಪುಡಿ ಹಾಕಿ ಮಾಡಿರಿ ಅಂತ ಕೇಳಿದೆ. ತಾಜ್ ಮಹಲ್ ಚಹಾ ಪುಡಿ ಅಂತ್ರಿ ಇದು ಹಾಕ್ಯಾರಂತ. ಎಷ್ಟು ಟೇಸ್ಟ್ ಆಗಿತ್ತು ಅಂದರೆ ಭಾಳ ಟೇಸ್ಟ್ ಆಗಿತ್ತು ರೀ. ಅದು ಹಾಕಿ ಮಾಡಿಬೇಕ ಅಂತಂದ್ಲು. ಇದು ನೋಡಿರಿ ಫ್ರೆಂಡ್ಸ್, ಇದು ಈಗ ನಾವು ಕಮಲಾಪುರ್ನಾಗ ಬಂದ್ವಿ ನೋಡಿರಿ. PK ಹಳ್ಳಿಯಿಂದ ನಾವು ಕಮಲಾಪುರಕ್ಕೆ ಬಂದ್ವಿ. ಇದು ಮ್ಯೂಸಿಯಮ್ ರೀ, ಮತ್ತು ಇದು ಲಾಡ್ಜ್ ರೀ. ಈ ಕಡೆ ಸೈಡು ಇಲ್ಲಿ ಭಾಳ ಅಂಗಡಿ ಇದಾವೆ ರೀ. ನಮ್ಮ ಅಜ್ಜಿ ಇದು ಮನೆ ನಮ್ಮ ಅಜ್ಜಿದ ಮನೆ ಹಿಂದ್ಗಡೆ ಮನೆ ಐತ್ರಿ. ಮುಂದೆ ಇದು ಮಳ್ಗಿ ಇದಾವೆ ರೀ, ಎಲ್ಲ ಬಾಡಿಗೆ ಕೊಟ್ಟಾರ್ರಿ ನಮ್ಮ ಆಂಟಿಯವರು. ನೋಡಿರಿ ಫ್ರೆಂಡ್ಸ್, ಈಗ ನಾವು ಹೋಗ್ತಾಯಿದ್ದೀವಿ ಹೊಸಪೇಟೆಗೆ. ಬರ್ರಿ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗಿಂದ ಮತ್ತೆ ಮುಂದೆ ಏನೇನಿದೆ ನೋಡ್ಕೊಂಬರನ್ರಿ ಫ್ರೆಂಡ್ಸ್. ಮತ್ತು ಇನ್ನೊಬ್ರು ಆಂಟಿ ಇದು ಗಿಡ ಐತಲ್ಲ ರೀ, ಇಲ್ಲಿ ಅವ್ರದ್ದು ಮನೆ ಗುಲಾಬಿ ಕಲರ್ದು ಐತಲ್ಲ, ಇದು ಒಂದು ಮನೆ ರೀ ನಮ್ಮ ಆಂಟಿದ ರೀ. ಹಂಗಾಗಿ ಅವರು ಈ ಕಡೆ ಸೈಡ್ ಇಲ್ಲರಿ ಈಗ. ಮತ್ತು ಇನ್ನೊಬ್ರು ಈಗ ಆಂಟಿ ಮನೆಗೆ ಹೋಗಿದ್ವಲ್ಲ, ಆ ಕಡೆ ಸೈಡ್ ಮನೆ ಮಾಡ್ಯಾರ್ರಿ ಅವರು. ಈಗ ನೋಡಿರಿ ಫ್ರೆಂಡ್ಸ್, ನಾವು ಹೊಸಪೇಟೆಗೆ ಹೊಂಟಿವಿ ನೋಡಿರಿ. ಬರ್ರಿ ಹೋಗೋಣ ಹೊಸಪೇಟೆಗೆ. ಈಗ ನೋಡಿ ಫ್ರೆಂಡ್ಸ್, ಇದು ಸಾಯಂಕಾಲ ಟೈಮ್ ಅಲ್ಲ, 6:30 ಆಗಿತ್ತು ರೀ ಟೈಮು. ಎಷ್ಟು ಮಸ್ತ್ ಸೂಪರಾಗಿ ಕಾಣಿಸ್ತಾಕತ್ತಿದೆ. ಇದು ಅಂಬೇಡ್ಕರ್ ಸರ್ಕಲ್ಲಿಂದ ಹೊರಗಡೆ ಬಂದೀವಿ ನಾವು. ಈಗ ನೋಡಿ ಫ್ರೆಂಡ್ಸ್, IB ರೀ ಇದು, ಅದು ತೋರಿಸೀನಿ. ಈಗ ನೋಡಿರಿ ಫ್ರೆಂಡ್ಸ್, ಈಗ ಇದು ವ್ಯೂ ತೋರಿಸ್ಬೇಕಂತ ಹೇಳಿ
close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. ಫ್ರೆಂಡ್ಸ್, ನಮ್ಮ ಬ್ರದರ್ ನಂಗೆ ಏನು ತೊಗೊಂತಿ ತಗೋಕ್ಕ, ನೀರಿನ ಬಾಟಲ್ ಮತ್ತು ತಗೋ ಅಂತಂದ. ನಾನು ಸ್ವಲ್ಪ ಕೋಲ್ಡ್ ವಾಟರ್ ತಗೋ ಅಂತಂದೆ. ಮತ್ತು ವಾಟ್ರ್ ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಅದು ತೊಗೊಂಡು ಮತ್ತು ನಾನು ನಮ್ಮ ಪಪ್ಪ ಹೋಗ್ತೀವಿ ರೀ. ಪಪ್ಪ ಅಲ್ಲೇ ಇಳ್ಕೊತಾರೆ ರೀ ಕುಷ್ಟಗಿಯಾಗ. ಈಗ ನೋಡಿ ಫ್ರೆಂಡ್ಸ್, ನಾವು ಬಸ್ನಾಗ ಕುಂತ್ಕೊಂಡಿವಿ. ನಾನು ನಮ್ಮ ಪಪ್ಪ, ನಮ್ಮ ಬ್ರದರ್ ಬಿಟ್ಟು ಅಲ್ಲಿ ಹೋದ್ರಿ ಅವರು. ಈಗ ನಾನು ಹೋಗ್ತಾ ಇದ್ದೀನಿ. ಮತ್ತು ಇದು ವ್ಯೂ ತೋರ್ಸಕತ್ತೀನಿ. ನಾನು ವಾಪಸ್ ಮತ್ತು ಬಿಜಾಪುರಕ್ಕೆ ಬರಕತ್ತೀನಿ ರೀ ನಾನು. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಸಂತೆ ಇದೆ ಅಂತೆ, ಕುರಿ ಆಡಿಂದು ಸಂತೆ ಅಂತ್ರಿ ಇವತ್ತು. ಭಾಳ ರಶ್ ಇತ್ತಿಲ್ಲ, ಹಾಗಾಗಿ ನನಗೆ ಅದನ್ನು ಸ್ವಲ್ಪ ಇಷ್ಟ ಆಯ್ತು ರೀ. ಅದು ನಾನು ತೊಗೊಂಡಿನಿ, ತೋರಿಸಿನಿ ನಿಮ್ಗೆ. ನೋಡಿರಿ ಫ್ರೆಂಡ್ಸ್ ನೀವು. ಈಗ ನಾನು ಬಿಜಾಪುರ್ಗೆ ಹೊಂಟೀನಿ ರೀ. ಮತ್ತು ಬ್ಲಾಗ್ ಯಾವುದು ಹಾಕ್ತೀನಿ ಅಂಥೇಳಿ ನಿಮ್ಗೆ ಮುಂದೆ ಸಿಗುತ್ತೆ ರೀ. ಮತ್ತು ನೆಕ್ಸ್ಟ್ ನಂದು ಬ್ಲಾಗ್ ಯಾವತ್ತು ಬರ್ತಾವೆ. ಇದು ಬ್ಲಾಗ್ ನಿಮಗೆ ಇಷ್ಟ ಆದರೆ ಎಲ್ಲರೂ ನೀವು ನನಗೆ ಕಮೆಂಟ್ ಒಳಗೆ ಹೇಳಿರಿ ಫ್ರೆಂಡ್ಸು. ಮತ್ತು ಹೊಸಪೇಟೆ ವ್ಯೂ ತೋರಿಸ್ತೀನಿ. ಮತ್ತು ಇನ್ನೊಂದು ಸತಿ ನೆಕ್ಸ್ಟ್ ಟೈಮ್ ನಾನು ಹೋದಾಗ ಖಂಡಿತವಾಗಿ ಅಲ್ಲಿಂದು ನಾನು ಎಲ್ಲ ಥರದ ಹಂಪಿದು ಮತ್ತು ಮ್ಯೂಸಿಯಮ್ದು ಎಲ್ಲ ಥರ ನಿಮ್ಗೆ ತೋರಿಸ್ತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲರೂ ಮತ್ತು ಇಲ್ಲಿ ಹುನ್ಗುಂದೊಳಗೆ ಬಸ್ ನಿಂತಿತ್ತು ರೀ. ಎಲ್ಲರೂ ಹತ್ತು ಬರಕತ್ತಾರೆ ನೋಡಿರಿ ಫ್ರೆಂಡ್ಸು. ಎಲ್ಲರೂ ಖಾಲಿ ಇತ್ತು ರೀ. ನಾವು 4-5 ಜನ ಅಷ್ಟೇ ಬಂದಿರಿ ಹೊಸಪೇಟ್ಲಿಂದ. ಮತ್ತಿದು ಈಗೆಲ್ಲ ಕೂಡಕತ್ತಾರೆ ನೋಡಿ ಫ್ರೆಂಡ್ಸ್. ಇಲ್ಲ ಯಾವುದೋ ಊರು ನನಗೂ ಅಷ್ಟು ನೆನಪಿಲ್ಲ. ಹುನ್ಗುಂದ ಅಲ್ಲಿದು, ಇನ್ನೂ ಕುಷ್ಟಗಿನ ಪಾರಾಗಿಲ್ರಿ. ನನಗೂ ಅಷ್ಟು ನೆನಪಾಗ್ತಾಯಿಲ್ಲ. ಒಟ್ಟಿಲ್ಲ ಬಸ್ ನಿಂತಿತ್ತು, ಎಲ್ಲರೂ ಹತ್ಕೊಂಡಿಂದ ಮತ್ತು ಬೂದ್ಗುಂಪ ಕ್ರಾಸ್ ಇರ್ಬೋದು ರೀ ಇದು. ಅಲ್ಲಿಂದ ಎಲ್ಲರೂ ಹತ್ತಾಕತ್ತಿದ್ರು. ನಾನು ವೀಡಿಯೋ ಅಷ್ಟೇ ನಾನು ತೊಗೊಂಡಿನಿ ರೀ. ಎಲ್ಲರೂ ಬಂದರು. ಇವ್ರು ನೋಡಿರಿ ಫ್ರೆಂಡ್ಸ್, ಇವ್ರದ್ದು ಎಷ್ಟು ಜ್ಯುವೆಲರಿ ಎಷ್ಟು ಮಸ್ತ್ ಹಾಕ್ಕೊಂಡಾರ ನೋಡಿರಿ. ಇವರು ತಂಡದವರು ಭಾಳ ಮಸ್ತ್ ಡ್ರೆಸ್ ಹಾಕ್ಕೊತಾರೆ ರೀ ಇವ್ರು ಎಲ್ಲರೂ. ನೋಡಿರಿ ಎಷ್ಟು ಅಜ್ಜಿ ಎಷ್ಟು ರೆಡಿಯಾಗಿ ಬಂದಾರ ನೋಡಿರಿ. ಅವರು ಮೊದಲಿಂದನೇ ಹಂಗೆ ನೋಡಿರಿ ಇವ್ರು ಎಲ್ಲರೂ. ನನಗಂತೂ ಅವ್ರು ನೋಡಿದರೆ ಭಾಳ ಇಷ್ಟ ಆಗುತ್ತೆ ನೋಡಿ. ನಮ್ಮ ಪಪ್ಪ ಮತ್ತು ನಾವು ಕುಂತ್ಕೊಂಡಿವಿ. ಈಗ ನೋಡಿ ಫ್ರೆಂಡ್ಸ್, ನಮ್ಮ ಪಪ್ಪ ಇಳಿದು ಹೋಗೋದು ನಾನು ತೋರಿಸ್ತೀನಿ ರೀ. ಕುಷ್ಟಗಿಯಾಗ ಇಳ್ಕೊಂಡ್ರು ಅವರು. ಈಗ ನೋಡಿ ಫ್ರೆಂಡ್ಸ್, ನಾನು ಹೋಗತ್ತೀನಿ ನೋಡಿರಿ. ಬಸ್ ಬಿಡ್ತು ನಮ್ಮದು. ಪಪ್ಪ ಹೋದ್ರೆ ಈಗ ನಾವು ಕುಷ್ಟಗಿಲಿಂದ ಇದು ಅಡ್ಡೆ ರೀ ಕುಷ್ಟಗಿದು, ಮತ್ತು ಇದು ಬ್ರಿಡ್ಜ್ ರೀ ಇದು. ಈಗ ನಾವು ಹೊಂಟಿದ್ದು ನೋಡಿರಿ ಬಿಜಾಪುರಕ್ಕೆ ಬಂದಿಂದ. ಮತ್ತು ಈಗ ನಾನು ಹುನ್ಗುಂದ ಏನಿದು ಯಾವ್ದು ಇದು ಏನು ನಿಡ್ಗುಂದಿ ಏನು ರೀ, ಅಲ್ಲೇ ನಾನು ಮತ್ತೆ ನೀರಿನ ಬಾಟಲ್ ಖಾಲಿ ಆಗಿತ್ತು.